ಕೂಡ ಅವರನ್ನು ಅವಮಾನಿಸಿದೆ ಈ ವ್ಯವಸ್ಥೆ. ಮುಂಬೈಗೆ ಪ್ರಯಾಣಕ್ಕೆ ವಿಮಾನದ ಪ್ರಯಾಣ ಅವರ ಶವವನ್ನ ರವಾನೆ ಮಾಡ್ಲಿಕ್ಕೆ ಕೂಡ ಅವ್ರ ಹತ್ರ ದುಡ್ಡಿರ್ಲಿಲ್ಲ. ನಾವು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರಾದ್ರೆ ನನ್ನ ಮನೆ, ನನ್ನ ಕುಟುಂಬ, ಕಾರು, ಐಷಾರಾಮಿ ಜೀವನ, ಬದುಕು ವಿಶಾಲವಾಗಿರ್ತದೆ. ಅಂಬೇಡ್ಕರ್ ಏನಾದ್ರೂ ಅಂಗ ಬಯಸಿದ್ರೆ ಅವರು ಅವತ್ತೇ ಉನ್ನತ ಅಧಿಕಾರಗಳನ್ನು ಪಡೆದು ಈ ದೇಶದ ಲೌಕಿಕ ಸುಖಗಳನ್ನ ಅನುಭವಿಸಿ ನಮ್ಮೆಲ್ಲರನ್ನ ಬೀದಿ ಪಾಲು ಮಾಡಬಹುದಿತ್ತಲ್ಲ. ಆದ್ರೆ ಅವತ್ತು ಅವರು ತಾವು ನೋವುಂಡು ಒಂದು ಶಿಲ್ಪಿ ನೋಡಿ, ಒಂದು ನಾವು ಇಲ್ಲಿ ಮೂರ್ತಿಯನ್ನ ನಾವು ಏನ್ ಮಾಡ್ತೀವಿ, ಒಬ್ಬ ಆ ಮೂರ್ತಿಯನ್ನ ಮಾಡ್ತಕ್ಕಂಥ ಎಷ್ಟು ಅದರ ಮೇಲೆ ಶೋಷಣೆ ಮಾಡ್ತಾನೆ, ಎಷ್ಟು ಶೋಷಣೆ ಆಗುತ್ತೆ ಅಷ್ಟು ಮೂರ್ತಿ ಏನಾಗುತ್ತೆ, ಮೂರ್ತಿ ಎಷ್ಟು ಚಂದವಾಗುತ್ತೆ. ಹಾಗೆ ಅಂಬೇಡ್ಕರ್ ಕೂಡ ಈ ದೇಶದಲ್ಲಿ ಎಷ್ಟು ಅವ್ರ ಮೇಲೆ ಅವಮಾನ ಮಾಡಿದ್ರು, ಎಷ್ಟು ಶೋಷಣೆ ಮಾಡಿದ್ರು, ಅದಕ್ಕೆ ಅವರು ಇವತ್ತು ಶಾಶ್ವತವಾಗಿ ನಮ್ಮ ಈ ದಿನಮಾನಗಳಲ್ಲಿ ಉಳಿದಿದ್ದಾರೆ. ಹಾಗಾಗಿ ಅಂಬೇಡ್ಕರ್ ಜಿ ಅವರನ್ನ ನಾವೆಲ್ಲರೂ ಸ್ಮರಿಸಬೇಕು ಮತ್ತು ಅಂಬೇಡ್ಕರ್ ಆದರ್ಶಗಳನ್ನ ನಿಮ್ಮ ಮಕ್ಕಳಿಗೆ ಅಳವಡಿಸಿಕೊಂಡು ಉತ್ತಮ ಬದುಕನ್ನು ರೂಪಿಸಲಿಕ್ಕೆ ನೀವೆಲ್ಲರೂ ಸನ್ನದ್ಧರಾಗಬೇಕಂತ ಹೇಳಿ ಇವತ್ತಿನ ಕ್ರೈಸ್ತ ಪಾರ್ಸಿ ಇದು ಜಾತ್ಯತೀತ ರಾಷ್ಟ್ರ, ಇದು ಯಾವುದೇ ಒಂದು ವರ್ಗದ ರಾಷ್ಟ್ರವಲ್ಲ, ಇದು ಜಾತ್ಯತೀತ